ಕಾವೇರಿ ನೀರಿನ ವಿಚಾರ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿಯ ಕಿಚ್ಚು ಅಂತೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಮತ್ತು ಈ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಆದೇಶ ಹೊರಡಿಸಿದೆ. ಆದೇಶದ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದು, ರೈತರ ಬೆಂಬಲಕ್ಕೆ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಸಜ್ಜಾಗಿವೆ. ಬಿಜೆಪಿ ಕೂಡ ಕೆಆರ್ಎಸ್ ಡ್ಯಾಂ ಮುತ್ತಿಗೆ ಹಾಕಲು ಈಗ ಸಿದ್ಧ ಆಗಿರೋದ್ರಿಂದಾಗಿ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅಲ್ಲಿ ಹೆಚ್ಚಿನ ಭದ್ರತೆಗಾಗಿ 1,500ಕ್ಕೂ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ರಾಜ್ಯದಾದ್ಯಂತ ಕಾವೇರಿಯ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಪೊಲೀಸ್ಗಳ ಒಂದು ನಿಯೋಜನೆ ಮಾಡಲಾಗ್ತಾ ಇರೋದು. ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ರೈತರ ಹೋರಾಟ, ಮತ್ತೊಂದು ಕಡೆ ಪ್ರತಿ ಸಂಘಟನೆ ಅವ್ರದ್ದು, ಅದರ ಜೊತೆಗೆ ಬಿಜೆಪಿಯವರ ಒಂದು ಹೋರಾಟ ಇರೋದ್ರಿಂದಾಗಿ ಸಹಜವಾಗಿ ಹೋರಾಟ ವಿಕೋಪಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಅಹಿತಕರ ಘಟನೆ ನಡಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಏನೇ ಹೋರಾಟ ಇದ್ರೂ ಕೂಡ ಹೋರಾಟ ಥರನೇ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗ ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಡೆಯಿಂದ ಪ್ಲಾನ್ ಇರುವಂಥ ಹಿನ್ನೆಲೆಯಲ್ಲಿ ಸೊ ಭದ್ರತೆಗಾಗಿ 1,500ಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳ ನಿಯೋಜನೆ, ಯೋಚನೆ ಮಾಡಿ 1,500 ಸಿಬ್ಬಂದಿಗಳ ನಿಯೋಜನೆ ಆಗ್ತಾ ಇದೆ ಅಲ್ಲಿ ಕೆಆರ್ಎಸ್ ಅಲ್ಲಿ ಅಂತ ಹೇಳಿದ್ರೆ, ಇವತ್ತು ಇಡೀ ಕರ್ನಾಟಕದ ಚಿತ್ತ ಈ ಕಡೆ ಕೆಆರ್ಎಸ್ ಕಡೆ ಇರುತ್ತೆ. ಇವತ್ತು ಅಂದ್ರೆ ಇವರ ಹೋರಾಟದ ಉದ್ದೇಶ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಬಾರದು, ತಮಿಳುನಾಡು ಆ ಒಂದು ಆದೇಶಕ್ಕೆ ಒತ್ತಡಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ನೀರನ್ನ ಬಿಟ್ಕೊಡಬಾರದು ಅನ್ನುವಂಥ ಕಾರಣಕ್ಕಾಗಿ ನಡೀತಾ ಇರುವಂಥ ಹೋರಾಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರತಿಭಟನೆ ಯಾವಾಗ ಆರಂಭ ಆಗುತ್ತೆ, ಯಾವ ರೀತಿಯಾಗಿ ಭದ್ರತೆಯನ್ನು ವಹಿಸಲಾಗಿದೆ? ಹೇಮಕುಮಾರ್, ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನ್ ಸೂಚನೆ ಕೊಟ್ಟಿದೆ ಅದನ್ನ ಪಾಲನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಉಗ್ರ ರೀತಿಯ ಹೋರಾಟ ನಡೀತಾ ಇದೆ. ರೈತರು ಮತ್ತೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಪ್ರತಿಭಟನೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಎಂತ ಸಂದರ್ಭ ಎದುರಾದ್ರೂ ನೀರನ್ನ ಬಿಡಬಾರ್ದು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಬಿಜೆಪಿ ರಾಜ್ಯ ನಾಯಕರುಗಳು ಮಂಡ್ಯ ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳ ಜೊತೆಗೂಡಿ 100 ಸಂಖ್ಯೆಯಲ್ಲಿ ಒಂದು ಮುಖ್ಯ ಆಗ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು 11 ಗಂಟೆಗೆ ಒಂದು ಮುಖ್ಯ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮ ಏನಿದೆ ಮುಖ್ಯ ಪ್ರತಿಭಟನೆ, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಪೊಲೀಸ್ ಅಲರ್ಟ್ ಆಗಿದ್ದಾರೆ, ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಭದ್ರತೆಗೆ 2 SP ಇದ್ದಾರೆ, ಮತ್ತೆ 9 ಜನ DYSP ಇದ್ದಾರೆ, ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸುಮಾರು 27 ಜನ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ಗಳು 45 ಜನ ಇದ್ದಾರೆ. ಹೀಗೆ ಹೆಚ್ಚುವರಿ ಸಿಬ್ಬಂದಿ ಸೇರಿದಂತೆ ಸುಮಾರು 1,500 ಸಿಬ್ಬಂದಿ ಅದನ್ನ ಪೊಲೀಸ್ ಭದ್ರತೆ ನಿಯೋಜನೆ ಮಾಡೋದ್ರ ಮೂಲಕ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಮಂಡ್ಯ SP ಶೋಭರಾಣಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಏನು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅದನ್ನೆಲ್ಲವನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಈಗಾಗಲೇ ರೆಗ್ಯುಲರ್ ಆಗಿ ಕೆಆರ್ಎಸ್ ಡ್ಯಾಮ್ ನಲ್ಲಿ ಕರ್ನಾಟಕ ಏನು ಕೈಗಾರಿಕಾ ಭದ್ರತಾ ಪಡೆಯ ಒಂದು ತುಕಡಿ ಯಾವಾಗ್ಲೂ ಭದ್ರತೆಯನ್ನ ಒದಗಿಸ್ತಾ ಇರ್ತದೆ. ಹಾಗಾಗಿ ಅಲ್ಲಿಗೆ ಯಾರೊಬ್ರಿಗೂ ಪ್ರವೇಶ ಇರೋದಿಲ್ಲ. ಈಗಾಗಲೇ ರೆಗ್ಯುಲರ್ ಆಗಿ ಅಲ್ಲಿ ಒಂದು ಕಬ್ಬಿಣದ ಒಂದು ಏನು ಬೇಲಿಯನ್ನು ನಿರ್ಮಿಸಿದ್ದಾರೆ, ಅದ್ರ ಜೊತೆಗೆ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ದಾರೆ. ಇದ್ರ ಜೊತೆಗೆ ಇವತ್ತು ಇನ್ನೂ ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡೋದ್ರ ಮೂಲಕ ಯಾರೊಬ್ರು ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀದೇ ಇರೋದ್ರಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೇಮಕುಮಾರ್, ರವಿ, ಈಗ ಈ ಪ್ರತಿಭಟನೆ ಇದೆಯಲ್ಲ, ಅಂದ್ರೆ ಸಂಘಟನೆಗಳದು ಒಂದು, ಬಿಜೆಪಿದು, ಅದಾದ ನಂತರ ರೈತರದು, ಅಂದ್ರೆ ಒಂದೇ ಸ್ಥಳದಲ್ಲಿ ನಡೆಯುವಂತ ಪ್ರತಿಭಟನೆ ಅಥವಾ ಬೇರೆ ಬೇರೆ ಸ್ಥಳ ಇದೆಯಾ? ಹೇಮಕುಮಾರ್, ಇವಾಗಲೇ ಹೇಳ್ದಂಗೆ ಈಗ ಮಂಡ್ಯ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆ ತಾವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಂಡ್ಯ, ಮದ್ದೂರು ಮತ್ತೆ ಮಳವಳ್ಳಿ, ಶ್ರೀರಂಗಪಟ್ಟಣ ಈ ಭಾಗಗಳಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಆಯಾ ಸಂಘಟನೆಯ ರೈತರು ಅವ್ರಿಗೆ ಅನುಕೂಲಕ್ಕೆ ತಕ್ಕ ಹಾಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲವೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಳಿಗ್ಗೆ 10:30, 11 ಗಂಟೆ ಸುಮಾರಿಗೆ ಮಂಡ್ಯದ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಗೆ ಮುಖ್ಯ ಆಗ್ತಕ್ಕಂಥ ರೈತರು ಅಲ್ಲಿ ಗಂಟೆ ಚಳುವಳಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಗಂಟೆ ಬಾರಿಸೋದ್ರ ಮೂಲಕ ಸರ್ಕಾರ ಕಿವಿ ಮುಚ್ಕೊಂಡಿದೆ, ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ರೈತ ಪರ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ರಸ್ತೆ ತಡೆ ನಡೆಸೋದ್ರ ಮೂಲಕ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.